ಭೂಯಾಸಂ ಶರೀರಂ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ಆ ಮಹಾಗುರುಗಳ ಪಾದುಕಾ ಮಹಾಸಮಾರಾಧನೆ ಹಾಗೂ ಆ ಪಾದುಕಾ ಮಹಾಸಮಾರಾಧನೆಯ ಅಂಗವಾಗಿ ಅವರಿಗೆ ಅತ್ಯಂತ ಪ್ರೀತ್ಯಾಸ್ಪದವಾದಂತಹ ಶ್ರೀಮನ್ಯಾಯಸುಧಾ ಮಂಗಲದ ಈ ಒಂದು ಮಹೋತ್ಸವದ ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಈ ಕಾರ್ಯಕ್ರಮದ ಪ್ರಾರಂಭಕ್ಕೆ ನಾವು ನಮ್ಮೆಲ್ಲರ ಸ್ವರೂಪೋದ್ಧಾರಕ ಗುರುಗಳಾದ ಜಯತೀರ್ಥ ವಿದ್ಯಾಪೀಠದ ಪೋಷಕರಾದ ಪಾಲಕರಾದ ಅದರ ಸರ್ವಸ್ವವೂ ಆದಂತಹ ನೂರಾರು ವಿದ್ಯಾರ್ಥಿಗಳಿಗೆ ಪಾಠವನ್ನು ಹೇಳಿ ಅನ್ನ ವಸನಗಳನ್ನು ನೀಡಿ ಅನುಗ್ರಹಿಸ್ತಾ ಇರುವಂತಹ ಪರಮ ಪೂಜ್ಯರಾದ ಶ್ರೀ ಶ್ರೀಪಾದಂಗಳವರ ಚರಣಗಳಿಗೆ ಅನಂತ ಭಕ್ತಿ ಶ್ರದ್ಧಾಪೂರ್ವಕವಾದ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡೋಣ. ಅವರ ಆದೇಶದಂತೆ ಅವರ ಅನುಮತಿಯನ್ನು ಪಡೆದು ಈ ದಿನದ ಕಾರ್ಯಕ್ರಮ ಇಲ್ಲಿ ಪ್ರಾರಂಭ ಮಾಡಲಾಗ್ತಾ ಇದೆ. ಶ್ರೀಮನ್ಯಾಯಸುಧಾ ಮಂಗಲ ಮಹೋತ್ಸವ ಇದು ಒಬ್ಬ ಶಾಸ್ತ್ರದ ಅಧ್ಯಯನ ಮಾಡುವಂತಹ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡುವಂತಹ ವಿದ್ಯಾರ್ಥಿಯ ಜೀವನದ ಒಂದು ದೊಡ್ಡದಾದಂತಹ ಘಟ್ಟ. ಸುಧಾಮಂಗಲ ಮಹೋತ್ಸವ ಅಂತನ್ನುವುದು ನಮ್ಮ ಲೌಕಿಕ ಜೀವನದಲ್ಲಿ ನಾನಾ ತರಹದ ಕಾರ್ಯಕ್ರಮಗಳು ಇರ್ತದೆ. ಒಬ್ಬ ವಿದ್ಯಾರ್ಥಿ ಕಾನ್ವಕೇಶನ್ ಅಂತ ಮಾಡಿಕೊಳ್ತಾನೆ, ಡಿಗ್ರಿ ಪಡಿತಾನೆ, ಅವನ ಜೀವನದಲ್ಲಿ ಮದುವೆ ಅಂತನ್ನುವ ಒಂದು ಘಟ್ಟ ಬರುತ್ತೆ, ಚಿಕ್ಕವನಿದ್ದಾಗ ಉಪನಯನ ಅಂತ ಬರುತ್ತೆ. ಹೀಗೆ ನಾನಾ ತರಹದ ಉತ್ಸವಗಳು, ನಾನಾ ತರಹದ ಸಾಧನೆಗಳು ಲೌಕಿಕ ಜೀವನದಲ್ಲಿ ಇರ್ತದೆ. ಆದರೆ ಶಾಸ್ತ್ರದ ಈ ವೈದಿಕ ಜೀವನದಲ್ಲಿ, ಗುರುಕುಲದ ಜೀವನದಲ್ಲಿ ಆ ವಿದ್ಯಾರ್ಥಿಗೆ ಈ ಎಲ್ಲ ಸಾಧನೆಗಳಿಗಿಂತಲೂ 100 ಪಟ್ಟು 1000 ಪಟ್ಟು ದೊಡ್ಡದಾದಂತಹ ಸಾಧನೆ, ಅವನ ಜೀವನದ ಅತಿ ದೊಡ್ಡದಾದ ಉತ್ಸವ ಅಂದರೆ ಅದು ಶ್ರೀಮನ್ಯಾಯಸುಧಾ ಮಂಗಲ ಮಹೋತ್ಸವ. ಅಂತಹ ಒಂದು ಪರ್ವಕಾಲದಲ್ಲಿ ಇವತ್ತು ನಾವೆಲ್ಲ ಇಲ್ಲಿ ಇದ್ದೇವೆ. ಇವತ್ತಿನಿಂದ 7 ದಿನಗಳ ಕಾಲ ನಿರಂತರವಾಗಿ ಇಲ್ಲಿ ಅನೇಕ ವಿದ್ವಾಂಸರು, ನೂರಾರು ವಿದ್ವಾಂಸರು ಬೇರೆ ಬೇರೆ ಊರುಗಳಿಂದ ಇಲ್ಲಿ ಬಂದು ವಿದ್ಯಾರ್ಥಿಗಳ ಪರೀಕ್ಷೆಯನ್ನು ಮಾಡಿ ಅವರಿಗೆ ಆಶೀರ್ವಾದವನ್ನು ಮಾಡಲಿದ್ದಾರೆ. ಅನೇಕ ಮಾಧ್ವ ಪೀಠಾಧಿಪತಿಗಳು, ಪರಮ ಪೂಜ್ಯರಾದಂತಹ ಅನೇಕ ಮಾಧ್ವ ಪೀಠಾಧಿಪತಿಗಳು ಇಲ್ಲಿ ಆಗಮಿಸಿ ವಿದ್ಯಾರ್ಥಿಗಳನ್ನು, ನಿಮ್ಮೆಲ್ಲರನ್ನು ಆಶೀರ್ವದಿಸಲಿದ್ದಾರೆ.